ತುಲಾರಾಶಿ. ಈ ತುಲಾರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಅಷ್ಟಮದಲ್ಲಿ ಇದ್ದಾನೆ. ಇನ್ನು 5 ತಿಂಗಳುಗಳ ಕಾಲ ಅಷ್ಟಮದಲ್ಲಿ ಇರ್ತಾನೆ. ಆದ್ದರಿಂದ ಅಲ್ಲಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹದ್ದು, ವೃಥಾ ಸಂಚಾರ, ಫ್ರೂಟ್ಲೆಸ್ ಟ್ರಾವೆಲಿಂಗ್ ಉಂಟಾಗ್ತಕ್ಕಂತಹದ್ದು, ಅದೇ ರೀತಿಯಲ್ಲಿ ಬಂಧನ ಉಂಟಾಗ್ತಕ್ಕಂಥ ಯೋಗ ಅಂತ ಹೇಳುತ್ತೆ. ಯಾವುದೇ ಗ್ರಹ ಅಷ್ಟಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಜಾತಕಗಳಲ್ಲಿ ಆಗಲಿ ಗೋಚಾರದಲ್ಲಿ ಆಗಲಿ ಶುಭ ಫಲವನ್ನು ಕೊಡೋದಿಲ್ಲ. ಗೋಚಾರದಲ್ಲಿ ಎಕ್ಸೆಪ್ಟ್ ಬುಧ ಅಂಡ್ ಶುಕ್ರ. ಬುಧ ಮತ್ತೆ ಶುಕ್ರ 2 ಗ್ರಹಗಳು ಮಾತ್ರ ಅಷ್ಟಮ ಸ್ಥಾನದಲ್ಲಿ ಶುಭ ಫಲವನ್ನು ಗೋಚಾರದಲ್ಲಿ ಕೊಡುತ್ತೆ. ಅದು ಬಿಟ್ಟರೆ ಇನ್ಯಾವ ಗ್ರಹನೂ ಕೂಡ ಅಷ್ಟಮ ಸ್ಥಾನದಲ್ಲಿ ಶುಭ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಅಷ್ಟಮ ಸ್ಥಾನ ದುಸ್ಥಾನಗಳು ಅಂತ ನಾವು ಕರಿತೀವಿ ಜ್ಯೋತಿಷ್ಯದಲ್ಲಿ. ಷಷ್ಟಾಷ್ಟ ದ್ವಾದಶ ಅಂತ, ತ್ರಿಕ ಅಂತ ಕರಿತೀವಿ ಅದನ್ನ. ತ್ರಿಕ ಅಂದ್ರೆ 3 ಸ್ಥಾನಗಳು ಅನ್ನೋ ಅರ್ಥ. ಯಾವ್ಯಾವುದು ಅಂದ್ರೆ ಲಗ್ನದಿಂದ ಅಥವಾ ಜನ್ಮ ರಾಶಿಯಿಂದ 6, 8, 12ನೇ ಸ್ಥಾನಗಳು. ಎಲ್ಲದಕ್ಕಿಂತ 8ನೇ ಸ್ಥಾನದಲ್ಲಿ ಚಿಂತೆ ಜಾಸ್ತಿ, ದುಃಖ ಜಾಸ್ತಿ, ವೃಥಾ ಅಲೆದಾಟಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅಷ್ಟಮದಲ್ಲಿ ಗುರು ಇದ್ದಾಗ ವಿದ್ಯಾಭ್ಯಾಸದಲ್ಲಿ ತೊಂದರೆ ವಿದ್ಯಾರ್ಥಿಗಳಿಗಾಗತ್ತೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ತೊಂದರೆ ಆಗತ್ತೆ, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ಲಾಸ್ ಆಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನುಭವಿಸ್ಬೇಕಾಗತ್ತೆ ತುಲಾರಾಶಿಯವರು ಮೇ ತನಕ. ಮೇ ನಂತರದಲ್ಲಿ ಅವರಿಗೆ ಗುರು 9ನೇ ಮನೆಗೆ ಬರ್ತಾನೆ. 9ನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಅವ್ರಿಗೆ. ಮೇ ನಂತರದಲ್ಲಿ ಅಂದ್ರೆ ಜೂನಿಂದ ಆಚೆಗೆ ಅವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ, ಧನಲಾಭ ಆಗತ್ತೆ, ಮನೆಯಲ್ಲಿ ಶುಭ ಕೆಲಸಗಳಾಗತ್ತೆ, ಮತ್ತೆ ವಿವಾಹಾಪೇಕ್ಷೆಯವರಿಗೆ ವಿವಾಹ ಆಗ್ತಕ್ಕಂಥದ್ದು, ಅಥವಾ ಸಂತಾನ ನಿರೀಕ್ಷೆಯಲ್ಲಿರೋರಿಗೆ ಸಂತಾನ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಯಾರು ಉದ್ಯೋಗದಲ್ಲಿರ್ತಾರೆ ಅವರಿಗೆ ಪ್ರಮೋಷನ್ಸು ಅಥವಾ ಇನ್ಕ್ರಿಮೆಂಟ್ಸ್ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಹಾಗೇನೆ ವಸ್ತ್ರಾಭರಣಗಳ ಲಾಭ ಉಂಟಾಗ್ತಕ್ಕಂಥದ್ದು, ವಾಹನವನ್ನು ಖರೀದಿ ಮಾಡುವಂತಹ ಪ್ಲಾನ್ಸ್ ಇದ್ರೆ ಆ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಂದರ್ಭ ಆಗಿರುತ್ತೆ ಅದು. ಅದೇ ರೀತಿಯಲ್ಲಿ ಬೇರೆ ಯಾವ್ದಾದ್ರು ದ್ರವ್ಯಗಳನ್ನು ಖರೀದಿ ಮಾಡಬೇಕು ಅನ್ನೋದಿದ್ರೆ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅನುಕೂಲ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ತುಲಾರಾಶಿಯವರು ಅನುಕೂಲಗಳನ್ನ ಮೇ ನಂತರದಲ್ಲಿ ಪಡೀತಾರೆ. ಇನ್ನು ಶನಿಯ ಬಲಾಬಲಗಳನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿನಲ್ಲಿ ಪಂಚಮದಲ್ಲಿ ಇದ್ದಾನೆ. ಪಂಚಮದಲ್ಲಿ ಶನಿ ಇದ್ದಾಗ ಧನನಾಶ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ತಮ್ಮ ಮಕ್ಕಳಿಗೆ ಅಂದ್ರೆ ತುಲಾರಾಶಿಯವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ಮಾನಸಿಕವಾಗಿ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಅವರು ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಬರಬೇಕಾದಂತಹ ದುಡ್ಡುಗಳು ಬರೋದಿಲ್ಲ, ಸ್ಟ್ರಕ್ ಆಗಿರುತ್ತೆ ಅವೆಲ್ಲಾನು ಕೂಡ. ಹಾಗೇನೆ ಒಂದು ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೇ ಶನಿ ಮಾರ್ಚ್ 29ರ ನಂತರ 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಧನಲಾಭ ಆಗತ್ತೆ, ಸಕಲ ಸೌಖ್ಯ ಪ್ರಾಪ್ತಿ ಆಗತ್ತೆ, ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥದ್ದು, ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಅವರಿಗೆ ಸಾಲದಿಂದ ಅಥವಾ ರೋಗದಿಂದ ವಿಮುಕ್ತಿಯನ್ನ ಪಡೀತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥ, ಸೇವಕದಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನೂ ಕೂಡ ಶುಭ ಫಲಗಳನ್ನ ತುಲಾರಾಶಿಯವರು ಶನಿಯಿಂದ ಮಾರ್ಚ್ ನಂತರದಲ್ಲಿ ಅಂದ್ರೆ ಏಪ್ರಿಲಿಂದ ಪಡೀತಾರೆ. ರಾಹುವಿನ ಬಲವನ್ನು ನೋಡಿದಾಗ ತುಲಾರಾಶಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಹು ಷಷ್ಠದಲ್ಲಿ ಇದ್ದಾನೆ. ರಾಹು ಷಷ್ಠದಲ್ಲಿ ಇದ್ದಾಗ ಸೌಖ್ಯ ಇರುತ್ತೆ, ಶತ್ರುನಾಶ ಉಂಟಾಗತ್ತೆ, ಉದ್ಯೋಗದಲ್ಲಿ ಒಂದು ಪ್ರಗತಿ ಅಥವಾ ಏಳಿಗೆ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಅವ್ರಿಗೆ ಒಂದು ಈ ಮನೋರಂಜನೆ ಅಂತ ಏನು ಹೇಳ್ತೀವಿ ಅದರೊಳಗೆ ಸ್ವಲ್ಪ ಕಾಲ ಆಸಕ್ತಿ ಉಂಟಾಗ್ತಕ್ಕಂಥದ್ದು, ಧನಲಾಭ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಇರುತ್ತೆ. ಆದರೆ ರಾಹು ಮೇ 18th ಆದಮೇಲೆ ಪಂಚಮ ಸ್ಥಾನಕ್ಕೆ ಬರ್ತಾನೆ. ಪಂಚಮ ಸ್ಥಾನಕ್ಕೆ ಬಂದಾಗ ಧನನಾಶ ಆಗತ್ತೆ, ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಓದೋ ಮಕ್ಕಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ನಡು ವಯಸ್ಸಿನಲ್ಲಾದರೆ ಉದ್ಯೋಗದಲ್ಲಿ ತೊಂದರೆ ಆಗತ್ತೆ, ಇಲ್ಲ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಕಷ್ಟ ಉಂಟಾಗ್ತಕ್ಕಂಥ ಸಮಸ್ಯೆ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ತುಲಾರಾಶಿಯವರಿಗೆ ಮೇ ನಂತರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೃಥಾ ಸಂಚಾರ ಅಥವಾ ವೃಥಾ ಅಲೆದಾಟ ಉಂಟಾಗತ್ತೆ, ಚಿಂತೆ ಅಥವಾ ದುಃಖ ಉಂಟಾಗತ್ತೆ. ಇವೆಲ್ಲವೂ ಕೂಡ ರಾಹುವಿನಿಂದ ತುಲಾರಾಶಿಯವರು ಅನುಭವಿಸ್ತಕ್ಕಂಥದ್ದು. ಇನ್ನು ಕೇತುವಿನ ಲೆಕ್ಕಾಚಾರ ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ವ್ಯಯಸ್ಥಾನದಲ್ಲಿ ಕೇತು ಇದ್ದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ತೊಂದರೆ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ಪೀಡೆ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಅಥವಾ ವಿಶೇಷವಾಗಿ ಪಾದದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಜ್ಞಾನ ಪ್ರಾಪ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಕೇತು ಮೇ 18ರ ನಂತರ ಲಾಭಸ್ಥಾನಕ್ಕೆ ಬರ್ತಾನೆ. ಅದರಿಂದ ಅಲ್ಲಿ ಅಧಿಕ ಧನಲಾಭ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಮತ್ತೆ ಸೌಖ್ಯವನ್ನು ಪಡೀತಾರೆ ಅವರು. ಹಾಗೇನೆ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೀರ್ತಿಯನ್ನು ಪಡೀತಕ್ಕಂಥದ್ದು,
ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ತುಲಾರಾಶಿಯವರು ಕೇತುವಿನಿಂದ ಪಡೀತಕ್ಕಂಥದ್ದು. ಹಾಗಾಗಿ ತುಲಾರಾಶಿಯವರಿಗೆ ಈ ವರ್ಷ ಶುಭಾಶುಭ ಮಿಶ್ರ ಫಲಗಳು ಇದೆ ಅನ್ನೋದನ್ನು ಹೇಳ್ಬೋದು. ಯಾಕೆಂದರೆ ಫಸ್ಟ್ ಹಾಫಲ್ಲಿ ಗುರುಬಲ ಇಲ್ಲ, ಸೆಕೆಂಡ್ ಹಾಫಲ್ಲಿ ಗುರುಬಲ ಬರುತ್ತೆ, ಮತ್ತು ಸೆಕೆಂಡ್ ಹಾಫಲ್ಲಿ ಶನಿ ಬಲ ಕೂಡ ಬರುತ್ತೆ, ರಾಹುವಿನ ಬಲ ಕೂಡ ಈಗ ಸದ್ಯಕ್ಕಿದೆ, ಆಮೇಲೆ ಇರೋದಿಲ್ಲ. ಹಾಗಾಗಿ ಈ ರಾಹುಕೇತುಗಳಿಗೆ ಮತ್ತು ಸದ್ಯಕ್ಕೆ ಮೇ ಒಳಗೆ ನೀವು ಈ ಗುರು ಶನಿ ರಾಹುಕೇತುಗಳಿಗೆ ಶಾಂತಿಯನ್ನು ನವಗ್ರಹ ಪೂರ್ವಕವಾಗಿ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೀವು ಗಣಪತಿಯ ಆರಾಧನೆಯನ್ನು, ಹರಿಹರರ ಆರಾಧನೆಯನ್ನು, ದುರ್ಗೆ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನಿಮಗೆ ಏನು ಶ್ಲೋಕ ಸ್ತೋತ್ರಗಳು ಬರುತ್ತೆ ಅದನ್ನು ಹೇಳ್ಕೊಳ್ತಕ್ಕಂಥದ್ದು, ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೀವು ಈ ಒಂದು ಯಾರು ಕಷ್ಟದಲ್ಲಿ ಇರ್ತಾರೆ ಅಥವಾ ಬಡವರು ಇರ್ತಾರೆ ಅವರಿಗೆ ಕೈಲಾದಂತಹ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇದಿಷ್ಟನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲಗಳು ಉಂಟಾಗತ್ತೆ.